ಎಲ್ಲರಿಗೂ ಅಕ್ಷಯ ತೃತೀಯದ ಶುಭಾಶಯಗಳು. ಮನೆಗೆ ಚಿನ್ನ ತಗೊಂಬರೋಣ, ಬೆಳ್ಳಿ ತಗೊಂಬರೋಣ, ಯಾವ ಡಿಸೈನ್ ತರೋಣ ಅಂತ ತುಂಬಾ ಜನ ಯೋಚನೆ ಮಾಡ್ತಾ ಇರ್ತೀವಿ. ಚಿನ್ನ ಬೆಳ್ಳಿ ತಗೊಂಬರೋದಕ್ಕಾಗಿಲ್ಲ ಅಂದ್ರೂ ಏನು ಪರವಾಗಿಲ್ಲ. ಆದ್ರೆ ಇವತ್ತು ನಮ್ ಕೈಯಲ್ಲಾಗಿರೋಂತ ಸಹಾಯ, ಯಾರಿಗನ ಬಡವ್ರಿಗೆ ಊಟ ಕೊಡ್ಸೋದಾಗಿರ್ಬೋದು, ಬಟ್ಟೆ ಕೊಡ್ಸೋದು, ಏನಾದ್ರೂ ಒಂದು ಸಹಾಯ ಮಾಡಿದ್ರೆ ಆ ಮಾಡಿರೋಂತ ಪುಣ್ಯ, ಆ ಫಲಗಳೇನಿರುತ್ತೆ ನಮ್ಗೆ ಕೊನೆಯ ತನಕ ನಮ್ಮನ್ನ ಕಾಯುತ್ತೆ ಅಂತಂತಾರೆ. ಅಕ್ಷಯ ತೃತೀಯ ದಿನ ಮನೆಗೆ ಬೇಕಾಗಿರುವಂತಹ ವಸ್ತುಗಳು, ಧಾನ್ಯ, ಅಕ್ಕಿ, ಬೇಳೆ, ಉಪ್ಪು, ಪೊರ್ಕೆ, ಈ ತರ ಲಕ್ಷ್ಮಿಗೆ ಸಂಬಂಧಪಟ್ಟಿರುವಂತಹ ವಸ್ತುಗಳು ತಗೊಂಬಂದ್ರು ಅಷ್ಟೇ ನಮ್ಮ ಮನೇಲಿ ಲಕ್ಷ್ಮಿ ನೆಲೆಸಿರ್ತಾಳೆ. ಆರೋಗ್ಯ, ಆಯುಷ್ ಎಲ್ಲ ಇದ್ದು ಚೆನ್ನಾಗಿ ನಮ್ಮ ಮನೇನು ಸಮೃದ್ಧಿ ಆಗುತ್ತೆ ಅಂತ ಅವಾಗಿಂದನೂ ನಡ್ಕೊಂಡ್ ಬಂದಿದೆ. ಆ ಪದ್ಧತಿನೂ ಕೂಡ ನಾವು ಫಾಲೋ ಮಾಡ್ಬೇಕಾಗತ್ತೆ. ಬರೀ ಚಿನ್ನನೇ ತಗೊಬೇಕು ಅನ್ನೋ ಮೈಂಡ್ ಸೆಟ್ ಇರೋರು ಬಿಟ್ಬಿಟ್ಟು ಇದನ್ನು ಕೂಡ ಮಾಡ್ಬೋದು. ದುಡ್ಡಿದ್ರೆ ತಗೊಂಬನ್ನಿ, ಇಲ್ಲ ಅಂದ್ರೆ ಸಾಲ ಮಾಡಿ ಮಾತ್ರ ತಗೊಂಬರ್ಬಾರ್ದು. ಯಾಕಂದ್ರೆ ಸಾಲ ಮಾಡಿ ತಗೊಂಬರೋದ್ರಿಂದ ಆ ಸಾಲನೂ ಅದೇ ತರ ಅಕ್ಷಯ ಆಗತ್ತೆ, ಅಂದ್ರೆ ಡಬಲ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ದುಡ್ಡಿದ್ರೆ ಅಷ್ಟೇ ತಗೊಂಬನ್ನಿ, ಅದಕ್ಕೋಸ್ಕರ ಅಂತ ಸಾಲ ಮಾಡಿ ಅಂತೂ ತಗೊಂಬರೋದ್ ಬೇಡ. ಬೇಸಿಗೆ ಬಂತು ಅಂದ್ರೆ ಸಾಕು, ನಾವು ಯಾವ ತರ ನಮ್ಮನೆ ಹತ್ರ ಗ್ರಾಮ ದೇವತಿನ ಪೂಜೆ ಮಾಡ್ತೀವೋ ಅದೇ ತರ ಬೆಂಗಳೂರಲ್ಲಿ ಇದ್ಮೇಲೆ ತಾಯಿ ಅಣ್ಣಮ್ಮ ದೇವಿನ, ನಗರ ದೇವತೆ ಪೂಜೆ ಮಾಡೋದು ಮರಿಬಾರ್ದು. ನಾನಂತೂ ಪ್ರತಿ ವರ್ಷ ಬೇಸಿಗೆ ಬಂತು ಅಂದ್ರೆ ಸಾಕು, ಸಮ್ಮರ್ ವೆಕೇಶನ್ಸ್ ಎಲ್ಲ ಪ್ಲಾನ್ ಮಾಡೋದಕ್ಕಿಂತ ಮುಂಚೆ ಮಕ್ಕಳನ್ನ ಇಲ್ಲಿ ಅಣ್ಣಮ್ಮ ತಾಯಿ ದೇವಸ್ಥಾನ ಕರ್ಕೊಂಡ್ಬಂದು ಪೂಜೆನ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ತೀನಿ. ಯಾಕೆಂದ್ರೆ ಮಕ್ಕಳು ಹುಟ್ಟಿದ ತಕ್ಷಣ ಅವ್ರನ್ನ ಫಸ್ಟ್ ನಾವು ಕರ್ಕೊಂಡ್ಬರೋದೇ ಇಲ್ಲಿಗೆ, ಈ ತಾಯಿ ದೇವಸ್ಥಾನ ಕರ್ಕೊಂಡ್ಬಂದು ಇಲ್ಲಿರುವಂತ ಹೊರಗಡೆ ಬಿಸಿಲು ಮಾರಮ್ಮನ್ಗೆ ಮೊಸರು, ಉಪ್ಪು, ಮೆಣಸು ಎಲ್ಲ ಹಾಕಿ ಪೂಜೆನ ಮಾಡ್ಕೊಂಡು ಅದಾದ್ಮೇಲೆ ಅಣ್ಣಮ್ಮ ತಾಯಿ ದೇವಸ್ಥಾನಕ್ಕೆ ಹೋಗಿ ಒಳಗಡೆ ತಾಯಿನ ನೋಡಿ ದರ್ಶನ ಮಾಡ್ಕೊಂಡು ಮಕ್ಕಳನ್ನ ಆ ತಾಯಿ ಪಾದಕ್ಕೆ ಹಾಕಿ ತೀರ್ಥ ಹಾಕಿಸ್ಕೊಂಡು ತಾಯಿತ ಕಟ್ಟಿಸ್ಕೊಂಡು ಎಳೆ ಮಕ್ಕಳನ್ನ ಫಸ್ಟ್ ಅಣ್ಣಮ್ಮನ ತಾಯಿ ಪಾದಕ್ಕೆ ಹಾಕ್ಬಿಟ್ಟು ಕರ್ಕೊಂಡ್ ಬರ್ತೀವಿ. ಅದೇ ತರ ನನಗಂತೂ ವರ್ಷನೂ ಬೇಸಿಗೆ ಬಂತು ಅಂದ್ರೆ ಮಕ್ಕಳನ್ನ ಇಲ್ಲಿಗೆ ಕರ್ಕೊಂಡ್ಬರ್ಬೇಕು ಮೊದಲು ಅಂತ ಅನ್ಸುತ್ತೆ. ನಾನು ಕೂಡ ಕರ್ಕೊಂಡ್ಬಂದು ಮಕ್ಳ ಕೈಯಲ್ಲಿ ಮೊಸರು, ಉಪ್ಪು ಎಲ್ಲ ಹಾಕ್ಸಿ ಪೂಜೆನ ಮಾಡಿಸ್ಕೊಂಡೆ. ಅದಾದ್ಮೇಲೆ ಬಂದಾಗೆಲ್ಲ ನನ್ನ ಕೈಯಲ್ಲಿ ಏನಾಗುತ್ತೋ ಆ ಪ್ರಸಾದನ ಮಾಡ್ಕೊಂಡ್ಬಂದು ಇಲ್ಲಿಟ್ಟು ನೈವೇದ್ಯ ಮಾಡಿಸಿ ತೀರ್ಥ ಹಾಕಿಸ್ಕೊಂಡು ಹಾಗೆ ಬಂದಿರೋರ್ಗೆಲ್ರಿಗೂ ಪ್ರಸಾದ ಹಂಚಿಸ್ಬಿಟ್ಟು ಮಕ್ಳ ಕೈಯಲ್ಲಿ ಕರ್ಕೊಂಡು ಹೋಗ್ತೀನಿ. ದೇವ್ರದಂತೂ ವಿಡಿಯೋ ಮಾಡ್ಲೇಬಾರ್ದು ಅಂತ ಅನೌನ್ಸ್ ಮಾಡ್ತಾನೆ ಇದ್ರು, ಆದ್ರೂ ನನ್ನ ಮಗಳು ಬಿಟ್ಟಿಲ್ದೆ ಒಂದ್ ಸಣ್ಣದಾಗೆ ವಿಡಿಯೋ ಮಾಡ್ಕೊಂಡ್ಲು. ನೀವು ಕೂಡ ನೋಡ್ಲಿ, ನಿಮ್ಗೂ ಕೂಡ ದರ್ಶನ ಸಿಕ್ಲಿ ಅನ್ಬಿಟ್ಟು. ನಾನ್ ಬಂದಿರೋದು ಶುಕ್ರವಾರ, ಅದು ಅಲ್ಲದೆ ಅಮಾವಾಸ್ಯೆ ಬಿದ್ದಿತ್ತು. ತುಂಬಾ ಜನ ಇದ್ರು, ಸಿಕ್ಕಾಪಟ್ಟೆ ರಶ್ ಇತ್ತು. ಅದ್ರಲ್ಲೂ ರಶ್ಯಲ್ಲಿ ದರ್ಶನ ಮಾಡೋದು ಅಂದ್ರೆ ಏನೋ ಒಂಥರ ಮನ್ಸಿಗೆ ನೆಮ್ಮದಿ. ಆರಾಮಾಗಿ ದರ್ಶನ ಮಾಡೋದಕ್ಕಿಂತ ಈ ತರ ಇಷ್ಟು ಜನದ ಮಧ್ಯೆ ಹೋಗಿ ಆ ತಾಯಿನ ದರ್ಶನ ಮಾಡ್ಕೊಂಡ್ ಬಂದ್ರೆ ತುಂಬಾನೇ ಖುಷಿ ಆಗುತ್ತೆ. ಅಲಂಕಾರ ಮಾತ್ರ ತುಂಬಾ ಚೆನ್ನಾಗಿ ಮಾಡಿದ್ರು. ಎಷ್ಟು ಕಳೆಯ ಕಾಣ್ತಿತ್ತು ಅಂದ್ರೆ ತಾಯಿ ಅಷ್ಟು ಕಳೆಯಾಗಿತ್ತು. ನನಗಂತೂ ತುಂಬಾ ಸಮಾಧಾನ ಆಯ್ತು ಇವತ್ತು ಬಂದು ತಾಯಿ ದರ್ಶನ ಮಾಡ್ಕೊಂಡ್ ಬಂದಿದ್ದಕ್ಕೆ.